ಬ್ಯಾಂಕು ನಮ್ಮದು ನಮಗಾಗಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಾವೆಲ್ಲ ಸರಿಯಾಗಿ ಏನಪ್ಪ ಅಂದ್ರೆ ಸಾಲ ತೆಗೆದುಕೊಂಡಿರ್ತಕ್ಕಂಥವ್ರು ಒಳ್ಳೆಯ ಸದುದ್ದೇಶದಿಂದ ಸಾಲ ತೆಗೆದುಕೊಳ್ತಕ್ಕ ಮಂದಿ ಕರೆಕ್ಟಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಲಗ್ನ ಮುಖ್ಯಕ್ಕಾಗಿರ್ಬೋದು, ಅದು ಮಾತ್ರ ಬೇರೆ. ಯಾವ ಉದ್ದೇಶಕ್ಕಾಗಿ ಸಾಲ ತೆಗೆದುಕೊಳ್ಳುವ ಉದ್ದೇಶ ನಾವೇನಾದರೂ ಕಾಯಕ ಮಾಡೋದು, ಆ ಕಾಯಕದಲ್ಲಿ ಹಣವನ್ನು ಹೂಡಬೇಕು. ಹಣವನ್ನು ಹೂಡಿದ ಮೇಲೆ ಅದರಿಂದ ಲಾಭ ಬರ್ತಕ್ಕಂಥ ಸಂದರ್ಭದಲ್ಲಿ ಲಾಭದಲ್ಲಿ ಬ್ಯಾಂಕಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಹಣಕ್ಕೆ ಸರಿಯಾಗಿ ರೀಪೇಮೆಂಟ್ ಮಾಡ್ಕೊತ ಹೋದ್ರೆ ಏನಪ್ಪ ಅಂದ್ರೆ ಆ ಬ್ಯಾಂಕು ಉಳಿತದೆ, ನಿಮಗೂ ಕೂಡ ಏನಪ್ಪ ಅಂದ್ರೆ ಲಾಭ ಆಗ್ತದೆ, ನೀವು ಕೂಡ ಆರಾಮಾಗಿ ಕೆಲಸ ಮಾಡ್ತೀರಿ. ಎಂದರೆ ಆಡಂಬರ ಮದುವೆ, ಆಡಂಬರ ಕಾರ್ಯಕ್ರಮಗಳಿಗೆ ಹಣವನ್ನು ತಂದು ಖರ್ಚು ಮಾಡಿದ್ರೆ ಅದು ಕಟ್ಟಲಿಕ್ಕೆ ಆಗದೆ ಹೋಗಿ ಆ ಬ್ಯಾಂಕ್ ಬಂದಾಗ್ತದೆ, ನಮ್ಮದು ಕೂಡ ಏನಪ್ಪ ನಾವು ಸಾಲಗಾರರಾಗಿ ಎಲ್ಲ ಡ್ರೋ ಮಾಡಿದಂಗೆ ಆಗ್ತದೆ. ಅದಕ್ಕೆ ಆಡಂಬರದ ಖರ್ಚುಗಳನ್ನು ಬಿಟ್ಟು ಸಂಕ್ಷಿಪ್ತವಾಗಿ ಮನೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಗಮನ ಕೊಟ್ಟು ಹೆಚ್ಚಿಗೆ ಖರ್ಚು ಮಾಡಿ, ಉದ್ಯೋಗಕ್ಕಾಗಿ ಹಣವನ್ನು ಷೇರು ಬಂಡವಾಳವನ್ನು ತಂದಿರ್ತಕ್ಕಂಥ ಸಾಲವನ್ನು ಸೇರಿಸಿ ಅದರಿಂದ ಲಾಭಾಂಶ ನಮಗೆ ಮಾಡಿಕೊಳ್ತಕ್ಕಂಥ ಲಾಭ ಮಾಡಿಕೊಂಡು ಅದನ್ನು ರೀಪೇಮೆಂಟ್ ಮಾಡ್ತಕ್ಕಂಥ ಉದ್ದೇಶ ಸರಿ ಇದ್ದರೆ ಈ ಸೌಹಾರ್ದ ಬ್ಯಾಂಕ್ ಉಳಿಸಿದ್ರೆ ನಮ್ಮ ಜೀವನವನ್ನು ಕೂಡ ನಾವು ಚೆನ್ನಾಗಿ ಸುಗಮವಾಗಿ ಸುಖಕರವಾಗಿ ನಡೆಸ್ತಕ್ಕಂಥ ಕೆಲಸ ಆಗ್ತದೆ. ಇದನ್ನು ನಾವೆಲ್ಲರೂ ಷೇರು ಬಂಡವಾಳದಾರರು ನಾವು ಷೇರು ಹಾಕಿದ್ದೀವಿ, ಸಾಲ ತೆಗೆದುಕೊಳ್ತಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾಲ ತೆಗೆದುಕೊಂಡು ಈಗ ಮಳೆ ಕೇಳಿದ್ರೆ ನೀ ಯಾಕೆ ಸಾಲ ತಗೊಂಡಿದ್ದಪ್ಪ, ಅವಶ್ಯಕತೆ ಇಲ್ಲ, ನಾನು ರಿಟೈರ್ ಆಗಿ ನಾನು ಸನ್ಮಾನ ಮಾಡ್ತಾರೆ. ನಮ್ಮಲ್ಲೂ ದೀಕ್ಷಾ ಸಾಲ ತೆಗೆದುಕೊಂಡ್ರೆ ರೀಪೇಮೆಂಟ್ ಆದರೆ ಕರೆಕ್ಟ್ ಆಗ್ತದೆ. ಇಲ್ಲದೆ ಸುಮ್ಮನೆ ನೆಪ ಮಾತ್ರಕ್ಕೆ ಸಾಲ ತೆಗೆದುಕೊಂಡು ನಾವು ಮೆಂಬರ್ ಆಗಿ ಸಾಲ ತಗೊಂಡು ಯಾರಿಗೆ ಬಡ್ಡಿ ಕೊಡ್ಬೋದು, ಹಾಗಾಗಿ ಆ ಬಡ್ಡಿಯ ಮುಂದ್ಸೋಣ ಅಂದ್ರೆ ಇಲ್ಲಿ ಬ್ಯಾಂಕ್ ಮುಂದದ ನೀವು ಮುಂದೆ ಆ ಬಡ್ಡಿ ಆರಾಮಾಗಿ ಹೋಗ್ಬಿಡ್ತಾರೆ. ಇದು ಭಾಳಷ್ಟು ಬ್ಯಾಂಕ್ಗಳು ನನ್ನ ಕೈ ಮೇಲೆ ನಾನು ನೋಡಿದ್ದೀನಿ. ಸ್ಟಾರ್ಟ್ ಮಾಡಿ ಆರಂಭಿಸಿದ್ರು ನಾವು ಭಾಳ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀವಿ. ಯಾರು ಬೇಕಾದರೂ ಮುಲಾಜಿಟ್ಕೊಂಡು ನನಗೆ ಹೇಳೋದ್ರೆ ಹಿಂದೆ ಅಲ್ಲಿ ಭಾಳ ವಿಚಾರ ಮಾಡಿ ನಮ್ಮ ರೈತಾಪಿ ಜಾಗೃತಿ ಈ ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಸಲ ಏನಂತಂದರೆ ಇದು ಸಹಕಾರಿ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಪ್ರಾರಂಭ ಮಾಡಿ ಇತಿಹಾಸ ಇದೆ. ಇದನ್ನು ಒಳ್ಳೆಯ ರೀತಿಯಿಂದ ನಾವೆಲ್ಲ ನಡೆಸ್ಕೊಂಡು ಹೋಗಬೇಕು. ನಮ್ಮನ್ನು ಕರೆಸಿದ್ರಿ, ಮಾತನಾಡೋಕ್ಕೆ ಅವಕಾಶ ಮಾಡಿದ್ದೀವಿ. ಕೆಲವೊಂದು ಬಿಸ್ನೆಸ್ಗಳಿಗೆ ಏನಂತಂದ್ರೆ ಓಕೆ ಸರ್. ಷೇರ್ ಬಂಡವಾಳ ಇದೆ. ಬಟ್ ಅದಕ್ಕೆಲ್ಲ ಕಾರಣ ಅಂದ್ರೆ ಸಂಸ್ಥೆಯ ಎಲ್ಲ ಸದಸ್ಯರು ಸಕ್ರಿಯವಾಗಿ ಶೇರ್ ಕ್ಯಾಪಿಟಲ್ ಮಾಡೋದಾಗಲಿ ಅಥವಾ ಡಿಪಾಸಿಟ್ ಮಾಡೋದಾಗಲಿ ಅಥವಾ ಹಣ ಬಾಲ್ ಅಮೌಂಟ್ ಅಥವಾ ಲೋನ್ ಯಾವುದೇ ಇದ್ರೂ ಕೂಡ ಆಗ್ತದೆ. ದಯಮಾಡಿ ಎಲ್ಲರೂ ಸಕ್ರಿಯವಾಗಿ ಸಂಸ್ಥೆಯಲ್ಲಿ ಇದು ಮಾಡಿ ತೊಡಗಿಸ್ಕೊಂಡ್ರೆ ಇದ್ರೆ ಮಾತ್ರ ಸಂಸ್ಥೆ ಬೆಳಲಿಕ್ಕೆ ಕಾರಣ ಆಗ್ತದೆ. ಬರೀ ಡೈರೆಕ್ಟ್ಗಳಿಂದ ಆಗಲ್ಲ ಅಥವಾ ಯಾರಿಂದ ಆಗಲ್ಲ, ಸಕ್ರಿಯವಾಗಿ ಎಲ್ಲ ಮೆಂಬರ್ಗಳು ಸರ್ಕಾರದಿಂದ ಆಗ್ತದೆ. ಅದನ್ನು ಕರೆಸಿ ಸಂವಾದ ಸಂಸ್ಥೆ ಸನ್ಮಾನ ಮಾಡಿದ್ದವರಿಗೆ ಎಲ್ಲ ಮತ್ತು ಅದರ ಪ್ರಯೋಜನ ಏನೇನು ಅನ್ನುವಂಥದ್ದು ನಮಗೆಲ್ಲ ಸಂಗತಿ. ಇವತ್ತಿನ ಸಂದರ್ಭವನ್ನು ನಾವು ನೋಡಿದಾಗ ಇವತ್ತು ಪ್ರೈವೇಟ್ ಆಗಿರ್ತಕ್ಕಂಥ ಮತ್ತು ಪಬ್ಲಿಕ್ ಆಗಿರ್ತಕ್ಕಂಥ ಈ ಹಣಕಾಸು ಸಂಸ್ಥೆಗಳು ನಮಗೆಲ್ಲ ಸಹಾಯವನ್ನು ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ನಮ್ಮದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ರಾಷ್ಟ್ರ ಕಲ್ಯಾಣ ರಾಷ್ಟ್ರ ಅಂತ ಕರೀತೇವೆ. ಅಂದರೆ ಸರ್ಕಾರದ ಸಂಸ್ಥೆಗಳ ಜೊತೆಗೇ ಪ್ರೈವೇಟ್ ಆಗಿರ್ತಕ್ಕಂಥ ಅಂದರೆ ಖಾಸಗಿ ಆಗಿರ್ತಕ್ಕಂಥ ಸಂಸ್ಥೆಗಳು ಕೂಡ ಹಣಕಾಸಿನ ವ್ಯವಹಾರ ಮಾಡಬಹುದು. ಹೀಗಾಗಿ ನಮ್ಮಲ್ಲಿ ಸರ್ಕಾರ ಮತ್ತು ಖಾಸಗಿ ಎರಡೂ ವಲಯಗಳು ಕೂಡ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೀತಾ ಇರತಕ್ಕಂಥದ್ದು ಸಹಿತ ನಾವೆಲ್ಲ ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನೋಡುವಾಗ 19ನೇ ಶತಮಾನ ಅಂದರೆ 1908ರಿಂದ ಈ ಸಹಕಾರ ಸಂಘಗಳೆಲ್ಲ ಇಂಗ್ಲೆಂಡ್, ಅಮೇರಿಕ, ಬೇರೆ ಬೇರೆ ದೇಶಗಳಲ್ಲಿ ಪ್ರಾರಂಭವಾಗಿ ನಂತರ ನಮ್ಮ ದೇಶದಲ್ಲಿ ಕೂಡ ಪ್ರಾರಂಭ ಆಗುವಂಥದ್ದನ್ನು ಅದರ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ನಿಜಕ್ಕೂ ಕೂಡ ಈ ಸಹಕಾರ ಸಂಘಗಳ ಪ್ರಯೋಜನವನ್ನು ನಾವು ಪಡೀತಾ ಇದ್ದೇವೆ ಅನ್ನುವಂಥ ಆಲೋಚನೆ ನಾವು ಮಾಡಬೇಕಾಗಿದೆ. ಈಗಾಗಲೇ ಶಂಕರ್ ಸರ್ ಅವರು ಹೇಳಿದ ಹಾಗೆ ಅವ್ರದ್ದು ಕೂಡ 10 ಲಕ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು 2.5 ಕೋಟಿ ಷೇರು ಬಂಡವಾಳವನ್ನು ಹಾಕಿರುವಂಥದ್ದನ್ನು ನೋಡಿದಾಗ ನಿಜಕ್ಕೂ ಕೂಡ ಈ ಕ್ಷೇತ್ರದಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ಅಂದರೆ ಇದು ನನ್ನ ಸಂಸ್ಥೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಇವರು ಅಂತ ಹೇಳಿದ್ರು ಅಲ್ಲ, ನಮ್ಮ ಶಾಸಕರು ಕೂಡ ಸರಿಯಾಗಿ ಹೇಳಿದ್ರು. ಯಾವುದೇ ಸಾಲ ತೊಗೊಂಡಾಗ ಅದು ಉಪಯೋಗ ಮಾಡ್ಕೊಂಡು ಮತ್ತೆ ತಿರುಗಿ ಮನೆ ಕಟ್ಟೋ ಸಂಸ್ಥೆ ಬೆಳೀತದೆ ಮತ್ತು ಅವರು ಬೆಳೀತಾರೆ. ಹಂಗೆ ಇವೆಲ್ಲ ಹಿರಿಯರು ಸೇರಿ ಎಲ್ಲ ಮಾಡಕತ್ತಲ್ಲ ಹೇಳ್ತಾರಲ್ಲ, ಗುರುಗಳಿಲ್ಲ ಮಠ ಇಲ್ಲ.
ಗುರು ಇಲ್ಲದ ಮಠ ಇಲ್ಲ, ಗುರುಗಳಿಲ್ಲದ ಮಠ ಇಲ್ಲ, ಅರಸರಿಲ್ಲದ ಊರಿಲ್ಲ. ಅರಸರು ಒಂದು ಬೇಕಾದ ರಾಜಸ್ಥಾನ ಇದ್ದರೆ ರಾಜ್ಯ ಇದ್ದರೆ ಅದು ಎಲ್ಲ ಆಸ್ಥಾನದಲ್ಲಿ ಎಲ್ಲ ಜನ ಚೆನ್ನಾಗಿರ್ತಾರೆ. ಗುರುಗಳಿಲ್ಲ ಮಠ ಇಲ್ಲ, ಅರಸರಿಲ್ಲ ಊರಿಲ್ಲ, ಹಿರಿಯರಿಲ್ಲ ಮನೆ ಇಲ್ಲ. ಇವು ಇಲ್ಲ ಅಂದ್ರೆ ಇವು ನುಲಿ, ಇವು ಮೂರು ಇಲ್ಲ ಅಂದ್ರೆ ನುಲಿ ಹರಿದ ಅರಸಿರ್ತಕ್ಕಂಥ ಸರ್ವ ಜನ ಅನ್ಸ. ಅದಕ್ಕೆ ಇವೆಲ್ಲ ಹಿರಿಯರು ಕೂಡಿ ಅಂತ ಮಾಡತ್ತಲ್ಲ, ಹೊಸಬ್ರು ಬರ್ಬೇಕು ಸರಿ ಇಲ್ಲ. ಜನ ಇದ್ರೆ ಜಾತ್ರೆ ಈಗ ನೋಡಿದ್ರೆ ಇಷ್ಟು 800 ಮಂದಿ ತಿಳಿಸ್ತಾರೆ ಅವರು, ಬಟ್ ಜನ ಇಲ್ಲ ಬರಬೇಕು. ಎಲ್ಲ ಬಂದ್ರ ಹೆಂಗೆ ಹಿರಿಯರು ಇಟ್ಟೆಲ್ಲ ಕೆಲಸ ಮಾಡ್ತಾರಂದ್ರ ಅದು ಹೇಳ್ತಾರ, ಹಳೆ ಬೇರು ಹೊಸ ಚಿಗರು ಮೂಡಿರಲು ಮರ ಸುಬ್ಬಂತ. ಮತ್ತು ಹಳೆನೆಲ್ಲ ಕೂತ್ಕೊಂಡು ದಾಯಿಸಿ ಹೆಂಗಸರೆಲ್ಲ ಬಂದಂದ್ರ ಈ ಸ್ವಚ್ಛ ಬೆಳೀತದ, ಗಮನ ಬೆಳೀತದ. ನನಗೆ ಹೇಗೆ ಅನಿಸ್ತದ ಅಂತಾರ, ಇದೆಲ್ಲ ನೋಡಿ ನನಗೂ ಈಗ ಮೆಂಬರ್ ಆಗತ್ತೀನಿ, ನನಗೂ ಸೇರೋ ಏನೋ ಮಾಡ್ಕೊಂಡು ಸರ್. ಸೊ ನಾವು ರಿಟೈರ್ಡ್ ಆಗಿವಿ, ಸುಮ್ ಟೈಮ್ ಪಾಸ್ ಆಗಂತ ಯಾವ ಫಂಕ್ಷನ್ ಬರ್ತೀವಿ ನಾವು ಮಾಡ್ಕೊಳ್ತೀವಿ. ಅದಕ್ಕಾಗಿ ನಮಗೂ ಸೇರೋ ಮಾಡ್ಕೊಂಡ್ಬಿಡಂತ ಸಂದರ್ಭದಲ್ಲಿ ನನಗೆ ಅನಿಸು ಯಾಕೋ ಮಾತಾಡ್ಬೋದು, ಇಲ್ಲ ಹಿರಿಯರೆಲ್ಲ ಮಾತಾಡ್ಬೇಕು. ಸೊ ಎಲ್ಲ ನಡ್ಕೋಬೇಕಲ್ಲ ಅವರು. ಅದಕ್ಕೆ ಇನ್ನೊಂದು ಹೆಚ್ಚಿನ ಸಂಖ್ಯೆ ಜನ ಜಾಸ್ತಿ ಬರ್ಬೇಕು ಸರ್. ಇದು ಗೋರಂ ಬರ್ತೀಯಾಗೋ ಬಂದಿಲ್ಲ, ನಾನು ಯಾಕೆ ಬಂದಿಲ್ಲ ಗೊತ್ತಿಲ್ಲ, ಬರಬೇಕು. ಎಲ್ಲ ಸಕ್ರಿಯ ಭಾಗ ಜನ ಇದ್ದರೆ ಜಾಸ್ತಿ ದೇಶ ಆರ್ಥಿಕವಾದ ಅಭಿವೃದ್ಧಿಯ ಜೊತೆಗೆ ಸದಸ್ಯರ ಒಂದು ಅಭಿವೃದ್ಧಿಯಲ್ಲಿ ಅವರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಅವರನ್ನು ಗೌರವಿಸುವಂತಹ ಸನ್ಮಾನ ಮಾಡ್ತಕ್ಕಂಥ, ಅದರ ಜೊತೆಗೆ ಅವರ ಮಕ್ಕಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪೂರ್ವವಾದಂತಹ ಒಂದು ಸಾಧನೆ ಮಾಡಿದರೆ ಅಂಥವರಿಗೂ ಕೂಡ ಗೌರವಿಸುವಂಥ ಮತ್ತು ಆ ಸದಸ್ಯರು ಉದ್ಯೋಗಗಳಾಗಿರೋರು ನಿವೃತ್ತಿ ಆದಂಥವರಿಗೂ ಕೂಡ ಸನ್ಮಾನ ಮಾಡುವಂಥ, ಆ ಮೂಲಕ ಈ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಒಂದು ಕುಟುಂಬ ಅನ್ನುವಂಥ ಒಂದು ಭಾವನೆ ಅವರಿಗೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಬಗ್ಗೆ ಕೆಲವು ಕಾರ್ಯಕ್ರಮಗಳು ಕೂಡ ಸಂಘ ಹಮ್ಮಿಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಸಂಘದ ಸದಸ್ಯರು ಕವಿಗಳಾಗಿರ್ಬೋದು ಅಥವಾ ಅವರು ಕಲಾಕಾರರಾಗಿರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಅವರು ಗುರುತಿಸಿಕೊಂಡ್ರೆ ಅವರ ಕೃತಿಗಳನ್ನು ಬಿಡುಗಡೆ ಮಾಡಿಸ್ತಕ್ಕಂಥ, ಅವರ ಕೃತಿಗಳಿಗೆ ಬಹುಮಾನವನ್ನು ಸನ್ಮಾನಿಸ್ತಕ್ಕಂಥ, ಈ ಬಗ್ಗೆ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನು ಸಂಘ ಮಾಡ್ತಾ ಇರ್ತಕ್ಕಂಥ ಕೂಡ ಶ್ಲಾಘನೀಯವಾದಂಥ ಒಂದು ಕೆಲಸವಾಗಿದೆ. ಒಂದು ಸ್ಮರಣೀಯವಾದಂಥ ಅವಕಾಶ ಅಂಥವೂ ಕೂಡ ಲಭಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆರ್ಥಿಕವಾದಂಥ ಅಭಿವೃದ್ಧಿ ಜೊತೆಗೆ ವೈಯಕ್ತಿಕವಾದಂಥ ವ್ಯಕ್ತಿತ್ವದ ವಿಕಾಸ ಏನಾಗ್ತಾ ಇದೆ ಅದಕ್ಕೂ ಕೂಡ ಗೌರವಿಸುವಂಥ ಒಂದು ಕೆಲಸ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಶೇಷವಾದಂಥ ನಾವು ಪರಿಗಣಿಸಬೇಕಾಗಿದೆ. ಇವತ್ತು 875ಕ್ಕಿಂತಲೂ ಹೆಚ್ಚು ಸದಸ್ಯರು ಬಂದಿದ್ದು ಆಗಿದ್ದು ಹೆಚ್ಚು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದೆ. ಆ ದಿಸೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಜೊತೆಗೆ ಸಾಂಸ್ಕೃತಿಕವಾದಂಥ ಅಭಿವೃದ್ಧಿ ಕಡೆಗೆ ಕೂಡ ಗಮನವಹಿಸ್ತಕ್ಕಂಥ ಒಂದು ನಮ್ಮ ಸಂಘ ಬಹಳ ವಿಶಿಷ್ಟ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಪ್ರೊಫೆಸರ್ ನಿರ್ಮಲಪ್ಪ ಧಾರವಾಡ ಅಂತೇಳಿ ನಮ್ಮ ಕಲಬುರಗಿ ಸಂವಾದಗಳ ಸಹಕಾರ ನಿಮಿತ್ತದ ಅಧ್ಯಕ್ಷನಾಗಿ ಸುಮಾರು 6 ವರ್ಷದಿಂದ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಲಬುರಗಿ ಸಂವಾದದ 6 ವರ್ಷದಿಂದ ಪ್ರತಿ ವರ್ಷವೂ ಪ್ರಗತಿಯಲ್ಲಿ ನಡೆದಿದೆ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಸಂವಾದದ ಸದಸ್ಯರು 500 ಆಗಿದ್ದರು. ಈಗ ಪ್ರತಿ ವರ್ಷವೂ ಹೆಚ್ಚಿಗೆ ಆಗಿ ಈಗ ಸುಮಾರು 880 ಮಂದಿ ಸದಸ್ಯರು ಒಳಗೊಂಡಿದೆ. ಸೊ ಸಕ್ರಿಯವಾಗಿ ಎಲ್ಲ ಸದಸ್ಯರು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಈ ಒಂದು ಸಂಸ್ಥೆಗೆ ಎಲ್ಲ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಏನಂತಂದರೆ ಕಡಿಮೆ ಇದ್ದಂಥ ಬಂಡವಾಳ ಸುಮಾರು 10 ಲಕ್ಷ, ಪ್ರಾರಂಭದಲ್ಲಿ 10 ಲಕ್ಷ ಇದ್ದಂಥ ಬಂಡವಾಳ ಇವತ್ತು 52 ಲಕ್ಷ ಏನಪ್ಪ ಅಂತಂದರೆ ಬಂಡವಾಳ ದುಡಿತಾ ಇದೆ. ಸೊ ಬೇರೆ ಬೇರೆ ಒಂದು ಚಟುವಟಿಕೆಯಿಂದಲೂ ನಾವು ಹಣವನ್ನು ಸಂಗ್ರಹಿಸಿ ಈ ಒಂದು ಪ್ರಗತಿಗೆ ಏನಪ್ಪ ಅಂತಂದರೆ ಸಹಾಯಕ್ಕಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಇದರಲ್ಲಿ ಠೇವಣಿ ಇಟ್ಟಿದ್ದಾರೆ ಮತ್ತು SB ಅಕೌಂಟದಲ್ಲಿ, ಸೇವಿಂಗ್ ಅಕೌಂಟದಲ್ಲಿ ಸಹಿತ ಏನಪ್ಪ ಅಂತಂದರೆ ಯಾವುದೇ ಏನಂತಂದ್ರೆ ಬಡ್ಡಿ ಇಲ್ಲದೆ ಏನಂತಂದರೆ ನಿರೀಕ್ಷೆ ಪಡದೆ ಏನಂತಂದರೆ 1 ಲಕ್ಷ ರೂಪಾಯಿಯನ್ನು ಅವರು ಇಟ್ಟಿದ್ದಾರೆ. ಸೊ ಹೀಗಾಗಿ ಏನಂತಂದರೆ ನಮಗೆ ಲೋನ್ ಕೊಡುವ ಸಲುವಾಗಿ, ಸಾಲ ಕೊಡುವ ಸಲುವಾಗಿ ಏನಂತಂದರೆ ನಮ್ಗೆ ಭಾಳ ಅನುಕೂಲ ಆಗಿದೆ. ಸೊ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಸದಸ್ಯರು ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟು ಮತ್ತು ಈ ಸಂಸ್ಥೆಗೆ ಏನಪ್ಪ ಅಂತಂದರೆ ಹೆಚ್ಚಿನ
ಯಶಸ್ವಿ ಆಗಲಿಕ್ಕೆ ಬೆಂಬಲವನ್ನು ಕೊಡುತ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಏನಪ್ಪ ಅಂತಂದರೆ ಈ ಸೌಹಾರ್ದ ಸಹಕಾರ ನಿಯಮಿತ ನಾವು ನಡೆಸ್ತಾ ಇದ್ದೀವಿ. ಸೊ ಹೀಗಾಗಿ ಎಲ್ಲ ಸದಸ್ಯರಿಗೂ ಮತ್ತು ನನ್ನ ಆಡಳಿತ ಮಂಡಳಿ ಸದಸ್ಯರಿಗೂ ಮತ್ತು ನನ್ನ ಸಿಬ್ಬಂದಿ ವರ್ಗಕ್ಕೂ ಏನಪ್ಪ ಅಂತಂದರೆ ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸುತ್ತೇನೆ. ಕಳೆದ 6 ವರ್ಷದಿಂದ ನಮ್ಮ ಕಲಬುರಗಿ ಸೌಹಾರ್ದ ಸಂಸ್ಥೆಯ ನಿರ್ದೇಶಕ ಕೆಲಸ ಮಾಡ್ತಿದ್ದೇನೆ. ಈ ಸೌಹಾರ್ದ ಸಂಸ್ಥೆಯ ಮುಖ್ಯ ಉದ್ದೇಶ ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ತಮ್ಮ ಪ್ರಾಸ್ತಾವಿಕಗಳು ಹೇಳಿದಂತೆ ಎಲ್ಲರೂ ನಮಗಾಗಿ ಈ ಒಂದು ಧ್ಯೇಯವಾಕ್ಯದೊಂದಿಗೆ ನಾವು ಸಂಸ್ಥೆಯನ್ನು ನಡೆಸ್ತಿರ್ತೀವಿ. ಇಲ್ಲಿ ಯಾವುದೇ ಬಂಡವಾಳ ಅಂದರೆ ಶೇರ್ ಹೋಲ್ಡರ್ಸ್ ಯಾವುದೇ ದುಡ್ಡು ನಾವು ಯಾರಿಗೆ ಸಾಲದ ಅವಶ್ಯಕತೆ ಇರ್ತದೆ, ಬಡ ಜನರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅಂಥವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕೊಟ್ಟು ಈ ಸಂಸ್ಥೆ ಸ್ವಲ್ಪ ಲಾಭಾಂಶದಲ್ಲಿ ನಡೆಸ್ತಾ ಇದ್ದೀವಿ. ಇದಕ್ಕೆ ಬರೀ 880 ಸದಸ್ಯರು ಹೇಳ್ಕೊಳ್ಳಿಕ್ಕೆ ಆಗಿದೆ. ಆದರೆ ಈ ಸದಸ್ಯರು ಸಕ್ರಿಯವಾಗಿ ಯಾರು ಭಾಗವಹಿಸ್ತಾ ಇಲ್ಲ. 880ರಲ್ಲಿ ಸುಮಾರು ಒಂದು 100-130 ಜನರು ಮಾತ್ರ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಉಳಿದರೆಲ್ಲ ಐಡಲ್ ಆಗಿರ್ತಾರೆ. ಅದರಿಂದ ಸಂಸ್ಥೆಗಳಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಸಂಸ್ಥೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡಬೇಕು